ಬೆಂಗಳೂರು ರಸ್ತೆಗಳು ಮತ್ತೆ ಮತ್ತೆ ಹಾಳಾಗ್ತಾ ಇವೆ. ಹೆಚ್ಚಿನ ವಾಹನ ಸಂಚಾರದಿಂದ ರಸ್ತೆಗಳು ಹಾಳಾಗ್ತಾ ಇವೆ. ಇದನ್ನು ತಪ್ಪಿಸಲು ವೈಟ್ ಟಾಪಿಂಗ್ ಮಾಡಲಾಗ್ತಾ ಇದೆ. 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳು ಪೂರ್ಣವಾಗುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಡೆಡ್ ಲೈನ್ ನೀಡಲಾಗಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. 58 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆ ಪೂರ್ಣಗೊಳಿಸಲಾಗಿದೆ. ಉಳಿದ 68 ಕಿಲೋಮೀಟರ್ ರಸ್ತೆಗಳು ಕಾಮಗಾರಿಗಳು ವಿವಿಧ ಹಂತದಲ್ಲಿವೆ. ಟೆಂಡರ್ ಶ್ಯೂರ್ ರೋಡ್ಗಳು, ಅಗಲವಾದ ಫುಟ್ಪಾತ್ಗಳು ಇರೋದ್ರಿಂದ ಹೆಚ್ಚು ಸೇಫ್ ಆಗಿವೆ. ಜನರಿಗೆ ತೊಂದರೆಯಾಗದಂತೆ ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ನಾನು ಸೂಚನೆಯನ್ನ ನೀಡಿದ್ದೇನೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಈ ರಸ್ತೆ ಗುಂಡಿಗಳ ಸಮಸ್ಯೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದರ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಬೆಂಗಳೂರು ರಸ್ತೆಗಳು ಮತ್ತೆ ಮತ್ತೆ ಹಾಳಾಗ್ತಾ ಇವೆ. ಹೆಚ್ಚಿನ ವಾಹನ ಸಂಚಾರದಿಂದ ರಸ್ತೆಗಳು ಹಾಳಾಗ್ತಾ ಇವೆ. ಇದನ್ನು ತಪ್ಪಿಸೋದಕ್ಕೆ ವೈಟ್ ಟಾಪಿಂಗ್ ಮಾಡಲಾಗ್ತಾ ಇದೆ. ಇನ್ನೇನು ಕೇವಲ 6 ತಿಂಗಳಲ್ಲಿ ಈ ವೈಟ್ ಟಾಪಿಂಗ್ ಏನಿದೆ ಈ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣವಾಗುತ್ತೆ. ಹೀಗೆ 6 ತಿಂಗಳಲ್ಲೇ ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಗುತ್ತಿಗೆದಾರರಿಗೆ ಡೆಡ್ ಲೈನ್ ನೀಡಿದ್ದೀನಿ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. 58 ಕಿಲೋಮೀಟರ್ ವೈಟ್ ಟಾಪಿಂಗ್ ರೋಡ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲಾಗಿದೆ. ಇನ್ನು ಉಳಿದ 68 ಕಿಲೋಮೀಟರ್ ರಸ್ತೆಗಳ ಕಾಮಗಾರಿಗಳು ವಿವಿಧ ಹಂತದಲ್ಲಿವೆ. ಒಂದು ಕಡೆ ಟೆಂಡರ್ ಶ್ಯೂರ್ ರೋಡ್ಗಳು, ಅಗಲವಾದ ಫುಟ್ಪಾತ್ಗಳು ಇರೋದ್ರಿಂದ ಹೆಚ್ಚು ಸೇಫ್ ಆಗಿರುತ್ತೆ ರೋಡ್ಗಳು. ಜನರಿಗೆ ತೊಂದರೆಯಾಗದಂತೆ ಬೇಗ ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸೂಚನೆ ನೀಡಿದ್ದೇನೆ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ.